ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ ಈ ದಿನ ಹಲವಾರು ಮಹತ್ವದ ಅಂಶಗಳನ್ನು ಬೆಳಕಿಗೆ ತರುವಂತಹ ಸಾಮಾಜಿಕ ಬದಲಾವಣೆ ಹಾಗೂ ಸಾಮಾಜಿಕ ವಿಕಾಸದ ಮೂಲಕ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನುವಂಥ ವಿಚಾರವನ್ನ ನಾವು ಶತಮಾನಗಳಿಂದಲೂ ಕೂಡ ಈ ಸಮಾಜದ ಬದಲಾವಣೆಯನ್ನ ಅಭಿವೃದ್ಧಿಗಾಗಿ ಹಲವಾರು ಪ್ರಯತ್ನಗಳು, ಕ್ರಾಂತಿಕಾರಕವಾದಂತಹ ಆಂದೋಲನಗಳನ್ನು ಕಂಡುಕೊಂಡು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಕಂಪು ಹಾಗೂ ಭಾರತದ ವಿಕಾಸ ಸಂಗಮ ಈ ಹಿನ್ನೆಲೆಯ ಒಂದು ನವೀನವಾದಂತಹ ಹೊಸ ಕ್ರಾಂತಿಯನ್ನ ಜನಮಾನಸದಲ್ಲಿ ಬೆಳೆಸುವಂತಹ, ಆ ಮೂಲಕ ಅಭಿವೃದ್ಧಿಯನ್ನ ಸಾಧಿಸುವಂತಹ ಕನಸನ್ನು ಹೊತ್ತಿರುವಂತಹ ಮುತ್ಸದ್ದಿ ನಾಯಕರು ಹಾಗೂ ಭಾರತ ವಿಕಾಸ ಸಂಗಮದ ಆಂದೋಲನದ ಸಂಯೋಜಕರು ಆದಂತಹ ನಿಮ್ಮೆಲ್ಲರ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ. ಬಹಳ ಮುಖ್ಯವಾಗಿ ಸರ್, ಸಾಮಾಜಿಕ ಬದಲಾವಣೆ ಹಾಗೂ ವಿಕಾಸ ಈ ವಿಚಾರವನ್ನ ಭಾರತದ ಅಥವಾ ರಾಜ್ಯದ ಸರ್ಕಾರ ಅಥವಾ ರಾಜಕೀಯ ವ್ಯವಸ್ಥೆಯ ಹೊರತಾಗಿ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ ಕಾಣುವಂತ ತಮ್ಮ ಹೊಸ ವಿನೂತನವಾದಂತಹ ಒಂದು ಆವಿಷ್ಕಾರ, ಒಂದು ಆಂದೋಲನ. ಈ ಹಿನ್ನೆಲೆಯಲ್ಲಿ ತಾವು ಭಾರತದ ವಿಕಾಸ ಸಂಗಮ, ಆ ಮೂಲಕ ಕಲಬುರಗಿಯ ಕಂಪು ಈ ಕಾರ್ಯಕ್ರಮವನ್ನು ಹಾಕೊಳ್ಳೋದಕ್ಕೆ, ಪ್ರಾರಂಭ ಮಾಡೋದಕ್ಕೆ ಇದಕ್ಕೆ ಪ್ರೇರಣೆ ಮತ್ತೆ ಕಾರಣ ಏನು, ಸ್ಫೂರ್ತಿ ಏನು ಅನ್ನುವಂಥದ್ದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಸೇಡಂದಲ್ಲಿ 1974ರಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಅಂತ ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡುವಾಗಲೇ ನಮ್ಮ ದೃಷ್ಟಿಕೋನ ಅಂದರೆ, ಒಂದು ಶಿಕ್ಷಣ ಸಂಸ್ಥೆ ಅಂದರೆ ಕೇವಲ ಮಕ್ಕಳಿಗೆ ಜ್ಞಾನವನ್ನು ಕೊಡುವುದಲ್ಲ, ನಾಳಿನ ಸಮಾಜ ಹೇಗೆ ಇರಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಗುಣಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಸಂಸ್ಥೆಯಿಂದ ನಡಿಬೇಕು. ಅಂದರೆ ಶಾಲೆ ಸಾಮಾಜಿಕ ಪರಿವರ್ತನೆಯ ಒಂದು ಉತ್ತಮ ಕೇಂದ್ರ ಆಗಬೇಕು ಅನ್ನುವ ದೃಷ್ಟಿಯಿಂದಲೇ ನಾವು ಕಾರ್ಯ ಮಾಡ್ತಾ ಬಂದೆವು. ಜೊತೆಯಲ್ಲಿ ನಮ್ಮ ದೇಶದಲ್ಲಿ ಒಬ್ಬ ದೊಡ್ಡ ಚಿಂತಕರಿದ್ದಾರೆ, ಯಾರ ಬುದ್ಧಿಮತ್ತೆಗೆ ಒಂದು ಕಂಪ್ಯೂಟರ್ ಬ್ರೈನ್ ಅಂತ ಕರೀತಾರೆ, KN ಗೋವಿಂದಾಚಾರ್ಯರು. ಅವರು ಕೆಲವು ವಿನೂತನವಾದಂಥ ದೇಶದ ಹಿತದೃಷ್ಟಿಯಿಂದ ಚಿಂತನೆ ಮಾಡಿದ್ದಾರೆ. ಆ ಚಿಂತನೆಯ ಶೈಲಿನೇ ಭಾರತ ವಿಕಾಸ ಸಂಗಮದ ಆತ್ಮ ಇದೆ. ವ್ಯಕ್ತಿಯನ್ನು ವೈಯಕ್ತಿಕವಾಗಿ ನೋಡಬಾರದು, ಅವನನ್ನು ನೆಲ, ಜಲ, ಪಶು, ಪಕ್ಷಿ, ಗಿಡ, ಗಂಟೆ ಇದೆಲ್ಲವೂ ಸೇರಿ ಒಂದು ಪರಿವಾರ. ಇದರ ಜೊತೆಗೆ ವ್ಯಕ್ತಿ ಸುಖವಾಗಿ ಬದುಕಿದರೆ ಅವನಿಗೆ ನಿಸರ್ಗ ಸುಖವಾಗಿ ಬದುಕಲಿಕ್ಕೆ ಬಿಡುತ್ತದೆ. ವ್ಯಕ್ತಿಯ ಮಾನವ ನಿಸರ್ಗದ ಒಂದು ಭಾಗ. ಅವನು ಸ್ವಲ್ಪನೂ ಬೇರೆ ಅಂತ ತಿಳ್ಕೊಂಡ್ರೆ ನಾಳೆ ಅವನ ವಿಕಾಸಕ್ಕೆ ಅದು ಬಾಧಕ ಆಗುತ್ತೆ. ಹೀಗೆ ಅವರು ಕೆಲವು ಮಹತ್ವವಾದ ವಿಚಾರಗಳು ತುಂಬ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುವುದರಿಂದ, ಮತ್ತು ನಾವು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಶಿಕ್ಷಣ ಸಂಸ್ಥೆ ಆಗಬೇಕನ್ನುವ ಕನಸಿರುವುದರಿಂದ ಈ ಪ್ರಯೋಗದಲ್ಲಿ ಕಾಲಿಟ್ಟು ಕೆಲಸ ಮಾಡ್ತಾ ಇದ್ದೇವೆ ಕಳೆದ 7 ವರ್ಷಗಳಿಂದ. ಸೊ ಅದರ ಒಂದು ಉತ್ತಮ ಫಲ ಬಂದಿದೆ. ಅದನ್ನೇ ಇಡೀ ದೇಶಕ್ಕೆ ತೋರಿಸಬೇಕು ಅನ್ನೋದೇ 2010 23 ಡಿಸೆಂಬರ್ದಿಂದ 1ನೇ ಜನವರಿವರೆಗೆ ಗುಲ್ಬರ್ಗಾದಲ್ಲಿ ನಡೀತಕ್ಕಂಥ ಕಲಬುರಗಿ ಕಂಪು ಕಾರ್ಯಕ್ರಮ. ಸರ್, ತಾವು ವಿಕಾಸದ ಮೂಲಕ ಬದಲಾವಣೆ, ಅಭಿವೃದ್ಧಿಯನ್ನು ಕಂಡುಕೊಳ್ತೀವಿ ಅನ್ನುವಂತಹ ಒಂದು ಭಾವನೆಯನ್ನ, ಕನಸನ್ನ ಕಂಡುಕೊಂಡಿದ್ದೀರಿ. ತಮ್ಮ ಅಭಿಪ್ರಾಯದಲ್ಲಿ ತಾವು ಅಂದ್ಕೊಂಡಂತಹ ಪರಿಕಲ್ಪನೆಯ ಪ್ರಕಾರ ವಿಕಾಸ, ಬದಲಾವಣೆ ಅಂದ್ರೆ ಏನು ಅಂತ ತಾವು ವ್ಯಾಖ್ಯಾನಿಸ್ತೀರಿ? ವಿಕಾಸ ಮತ್ತು ಬದಲಾವಣೆ ಅಂತಂದರೆ ಎಲ್ಲಿ ಮೌಲ್ಯಗಳನ್ನು ಹಿಡಿದುಕೊಂಡು, ಸಂಸ್ಕೃತಿಯನ್ನು ಹಿಡಿದುಕೊಂಡು, ಸಾರ್ವಕಾಲಿಕ ಸತ್ಯವಾದ ಧರ್ಮವನ್ನು ಹಿಡಿದುಕೊಂಡು ಇಡೀ ಜಗತ್ತಿನ ವಿಕಾಸಕ್ಕೆ ಪೂರಕವಾಗುವ ರೀತಿಯಲ್ಲಿ ಯಾವುದು ಮಾರ್ಗದರ್ಶನ ಮಾಡುತ್ತದೆ ಅದಕ್ಕೆ ನಾವು ವಿಕಾಸ ಅಂತ ಕರಿತೇವೆ. ಈ ವಿಕಾಸವನ್ನು ಇಡೀ ನಿಸರ್ಗವನ್ನು ಬಿಟ್ಟು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ತಮ್ಮ ಪ್ರಕಾರ ಪಾಸಿಟಿವ್ ಚೇಂಜ್, ಧನಾತ್ಮಕವಾದಂತಹ ಮೌಲ್ಯಗಳೊಂದಿಗೆ ಬದಲಾವಣೆಯನ್ನ, ಬೆಳವಣಿಗೆಯನ್ನ ನಾವು ವಿಕಾಸ ಅಂತ ಕರಿಬಹುದು ಅಂತ ಹೇಳಿ, ಇಡೀ ನಮ್ಮ ಕಾರ್ಯದ ಮೂಲ ಮಂತ್ರನೇ ಒಂದು ಪಾಸಿಟಿವ್ ಥಿಂಕಿಂಗೇ ಇರಬೇಕು. ಜೊತೆಯಲ್ಲಿ ಎತ್ತರವಾದ ವಿಚಾರಗಳು ಇರಬೇಕು. ಅತ್ಯಂತ ಅವಶ್ಯಕತೆ ಕಂಡರೆ ಅಸಾಧಾರಣವಾದ ಕಾರ್ಯ ಮಾಡಲಿಕ್ಕೂ ವಿಚಾರದ ಮುಖಾಂತರ ತಯಾರಿ ಇರಬೇಕು. ಮತ್ತು ದೃಢ ಕಾರ್ಯದ ಮುಖಾಂತರ, ಪರಿಶ್ರಮದ ಮುಖಾಂತರ, ದುಡಿಮೆಯ ಮುಖಾಂತರ ಫಲ ಬಯಸಬೇಕೆ ಹೊರತು ಇನ್ನಾವುದೇ ವಾರ್ಮ ಮಾರ್ಗದಿಂದ ಮೇಲೆ ಬರ್ತಕ್ಕಂಥ ಕನಸು ಕಾಣಬಾರದು. ಇದು ನಮ್ಮ ಕಾರ್ಯದ ಮೂಲ ಮಂತ್ರ ಇದೆ. ನಿಸ್ವಾರ್ಥವಾದಂತಹ ಒಂದು ಅರ್ಪಣಾ ಭಾವನೆಯಿಂದ ನಾವು ಕೆಲಸ, ಅರ್ಪಣಾ ಭಾವನೆ, ವರ್ಕ್ ವಿತ್ ಪ್ಯಾಷನ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಹಾಗೆ ಶ್ರದ್ಧೆಯಿಂದ ಕಾರ್ಯ ಮಾಡುವುದು. ಸರಿ ಸರ್, ಈಗ ಶ್ರದ್ಧೆಯಿಂದ, ಅರ್ಪಣಾ ಭಾವನೆಯಿಂದ, ತ್ಯಾಗದಿಂದ ನಾವು ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಸಾಧಿಸಕ್ಕೆ ಸಾಧ್ಯ ಅಂತ ತಮ್ಮ ಅಚಲವಾದ ನಂಬಿಕೆ. ಆದ್ರೆ ನಮಗೊಂದು ಪ್ರಶ್ನೆ ಬರ್ತದೆ. ಈಗ
ವಿಕಾಸ ಅನ್ನುವಂಥದ್ದು ಸಹಜವಾದಂತಹ ಪ್ರಕೃತಿ ಸಹಜವಾದಂಥ ನಿಯಮ. ಅದು ನಿಧಾನವಾದಂತಹ ಬದಲಾವಣೆಯನ್ನ, ಗ್ರಾಜುವಲ್ ಚೇಂಜ್, ಅದನ್ನ ವಿಕಾಸ ಅಂತ ಕರ್ಕೊಂಡು ಬಂದಿದ್ದೀವಿ. ಆದ್ರೆ ನಾವು ನಿಧಾನವಾದಂತಹ ವಿಕಾಸಕ್ಕಿಂತ ನಾವು ವೇಗವಾದಂತಹ ಬದಲಾವಣೆ ಮತ್ತು ಪ್ರಗತಿ, ಅಭಿವೃದ್ಧಿ ನಮ್ಗೆ ಬೇಕಾ ಇವತ್ತಿನ ಅಗತ್ಯ. ಈ ಹಿನ್ನೆಲೆಯಲ್ಲಿ ಇಂತಹ ಬದಲಾವಣೆಗೆ ಸರ್ಕಾರದ ಅಥವಾ ರಾಜಕೀಯ ಶಕ್ತಿಯ ಅಗತ್ಯ, ಅದು ಕಾನೂನಿನ ಅಗತ್ಯ ಇದೆ ಅಂತ ಹೇಳಿ ನಾವು ಪ್ರತಿಪಾದಿಸ್ತೀವಿ. ಆದರೆ ತಮ್ಮ ಪರಿಕಲ್ಪನೆ, ತಮ್ಮ ಕನಸು ಸರ್ಕಾರದ ಅಥವಾ ಯಾವುದೇ ರಾಜಕೀಯ ಒತ್ತಡಗಳ ಪ್ರಭಾವಗಳ ಹೊರತಾಗಿ ಸಮಾಜವನ್ನು ಕಟ್ಟಿ ಬೆಳೆಸೋದಕ್ಕೆ, ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಿದ್ದೀರ ತಾವು? ರಾಜಕೀಯ ಶಕ್ತಿ ಒಂದು ಅನಿವಾರ್ಯ ಎಂಥದ್ದೇ ಕಾಲದಲ್ಲಿ. ಆಚಾರ್ಯ ಚಾಣಕ್ಯ ಒಂದು ಮಾತು ಹೇಳ್ತಾರೆ, ರಾಜನು ಒಂದೊಂದು ಸಲ ಎಷ್ಟು ಕೆಟ್ಟವನಿದ್ದರೂ ಸಹ ಅವನನ್ನು ಗೌರವದಿಂದ ಕಾಣಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ರಾಜ ಇಲ್ಲದೆ ಇದ್ದರೆ ಅರಾಜಕತೆ ಉಂಟಾಗುತ್ತೆ. ಸೊ ಹೀಗಾಗಿ ಅರಾಜಕತೆ 100 ಪಟ್ಟು ಕೆಟ್ಟದಾಗುತ್ತೆ. ಸರ್ಕಾರ ತನ್ನದೇ ಕೆಲಸ ಮಾಡುತ್ತೆ, ಆದರೆ ಸರ್ಕಾರ ಕೆಲಸ ಭೌತಿಕವಾಗಿರ್ತದೆ. ಆಂತರಿಕ ವಿಕಾಸ ಏನಿದೆ ಅದು ರಾಜಕೀಯದಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದು ಸಮಾಜನೇ ನೇತೃತ್ವ ವಹಿಸಿ ಮಾಡಬೇಕಾಗುತ್ತೆ. ತಾವು ಹೇಳೋದು ಸರ್ಕಾರ ಅಥವಾ ರಾಜಕೀಯ ವ್ಯವಸ್ಥೆ ಸಮಾಜದ ಒಂದು ಭಾಗ ಹಾಗಿರೋದ್ರಿಂದ ಅದನ್ನು ಸಹಾಯ ಕೂಡ ಪಡ್ಕೋಬಹುದು ಅಥವಾ ಪಡ್ಕೊಳ್ಳೋದೇ ಸ್ವಸಾಮರ್ಥ್ಯದಿಂದ ಸಮಾಜ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ ಅಂತೀರಿ ತಾವು? ಸರ್ಕಾರದಿಂದ ಸಿಕ್ಕರೆ ತಗೊಳ್ಬೇಕು, ತಗೊಳ್ಳುವಾಗ ತುಂಬಾ ಜಾಗರೂಕತೆ ಇರಬೇಕು. ಅದೊಂದು ವಿಚಿತ್ರವಾದ ಜಾಲ ಇದೆ. ಸೊ ಅದನ್ನು ಮಾಡಲಿಕ್ಕೆ ಹೋಗಿ ತನ್ನತನವನ್ನು ಸಮಾಜ ಕಳ್ಕೋಬಾರ್ದು. ಅದಕ್ಕಾಗಿ ನಾನು ಸುಮಾರು 16 ವರ್ಷಗಳ ರಾಜಕೀಯ ಅನುಭವದಲ್ಲಿನೇ ಒಂದು ರೀತಿಯಿಂದ ಹೊರಗಡೆ ಇದ್ದೇ ಮಾಡೋದು ಸರಿಯಾಗಿ ಅನ್ನುವ ಒಂದು ಪ್ರಯೋಗ ಈ ಪ್ರದೇಶದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸರಿಗ ಸಾಮಾಜಿಕ ಬದಲಾವಣೆ, ವಿಕಾಸ, ಪ್ರಗತಿ ಅಂತೆಲ್ಲ ಕರಿತೀವಿ. ಇದಕ್ಕೆ ಪೂರಕವಾದಂಥ ಅಂಶಗಳು ಯಾವುದು ಅಂತ ಗುರುತಿಸ್ತೀರಿ ತಾವು? ಕಂಡುಕೊಂಡಿದ್ದೀರಿ ಯಾವುದು ಪೂರಕವಾದ ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಯಾವುದು ಅಂತ? ಸಾಮಾಜಿಕ ಬದಲಾವಣೆ ದೃಷ್ಟಿಯಿಂದ ಈಗ ಉದಾಹರಣೆಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 2004ರಲ್ಲಿ ಈ ಪ್ರಯೋಗ ನಾವು ಪ್ರಾರಂಭ ಮಾಡ್ತೇವೆ. ಸರ್ಕಾರ ಸುಮಾರು 76 ಇಲಾಖೆಗಳ ಮುಖಾಂತರ ವಿಕಾಸದ ಅನೇಕ ಕಾರ್ಯಕ್ರಮ ತೆಗೆದುಕೊಳ್ಳುತ್ತವೆ. ನಾವು ಒಂದು 26 ವಿಭಾಗಗಳನ್ನು ಮಾಡಿ ಒಂದು 11 ಕೋಟಿ ರೂಪಾಯಿ ಯೋಜನೆಯನ್ನು ಮಾಡಿ ವಿಕಾಸಕ್ಕಾಗಿ ಬೇರೆ ಬೇರೆ ಮುಖಗಳಲ್ಲಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ. ನಮ್ಮ ಈ ಕಳೆದ 6-7 ವರ್ಷಗಳಲ್ಲಿ ನಮ್ಮ ಸಾಧನೆ ಏನಂದರೆ, ಮೊಟ್ಟ ಮೊದಲು ಎಲ್ಲ ಆಗುಹೋಗುಗಳಿಗೆ ಮನುಷ್ಯನ ಮನಸ್ಸೇ ಮುಖ್ಯ ಕಾರಣ. ಅದಕ್ಕಾಗಿ ಎಲ್ಲಿಯವರೆಗೆ ಮನುಷ್ಯನ ಮನಸ್ಸು ಉದಾತ್ತೀಕರಣ ಆಗೋದಿಲ್ವೋ ನಾವು ಯಾವುದೇ ಪಾಸಿಟಿವ್ ಆಗಿ ವಿಕಾಸದ ಪ್ರತಿಫಲ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಈ 6-7 ವರ್ಷದ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಂದ್ರೆ ಮನುಷ್ಯನ ಮನಸ್ಸನ್ನು ಉದಾತ್ತೀಕರಣಗೊಳಿಸುವುದು, ಅಂದ್ರೆ ಮಾನಸಿಕವಾಗಿ ಸಿದ್ಧಗೊಳಿಸುವುದು. ಹೌದು ಸಿದ್ಧಗೊಳಿಸುವಂತ. ಯಾಕಂದ್ರೆ ಒಂದು ಸಲ ಮಾನಸಿಕ ತಯಾರಾಯ್ತಂದ್ರೆ ಅವನು ಏನೆಲ್ಲ ಕಷ್ಟ ಸಹಿಸ್ತಾನೆ, ಏನೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ತಯಾರಾಗ್ತಾನೆ, ಹಗಲು ರಾತ್ರಿ ನಿದ್ದೆ ಕೆಡ್ತಾನೆ. ದೃಷ್ಟಿ ಬದಲಾಯಿಸಿದರೆ ಸೃಷ್ಟಿ ಬದಲಾಯಿಸುತ್ತದೆ ಅಂತ ಒಂದು ಗಾದೆ ಮಾತಿದೆ. ಆತ್ಮವಿಶ್ವಾಸದಿಂದ ಸಾಮರ್ಥ್ಯ, ಮತ್ತು ಇದು ಆಂತರಿಕ ಸಾಮರ್ಥ್ಯದಿಂದಲೇ ಸಾಧ್ಯ ಇದೆ. ಆ ಮೂಲಕ ಸಾಧನೆ ಮಾಡೋದಕ್ಕೆ ದಾರಿ ಸುಲಭ ಆಗುತ್ತದೆ. ಸರ್ ಹೇಳಿ, ಈಗ ಡಿಸೆಂಬರ್ 23ರಿಂದ ಪ್ರಾರಂಭ ಆಗ್ತದೆ ಕಲಬುರಗಿಯ ಕಂಪು. ಕರ್ನಾಟಕ ವಿಕಾಸ ಸಂಗಮದ ಅಡಿಯಲ್ಲಿ ತಾವು ಹೊಸ ರೀತಿಯ ನವೀನವಾದಂತಹ ಕ್ರಾಂತಿ, ಮೌನ ಕ್ರಾಂತಿಯನ್ನ, ಸಾಮಾಜಿಕ ಕ್ರಾಂತಿಯನ್ನ ಅದಕ್ಕೆ ಮುನ್ನುಡಿ ಬರೆಯೋದಕ್ಕೆ ಹೊರಟಿದ್ದೀರಿ ತಾವು. ಆ ಮೂಲಕ ಯಾವ್ಯಾವ ಕಾರ್ಯಕ್ರಮಗಳನ್ನ, ಯಾವ ಯೋಜನೆಗಳನ್ನ ಹಾಕೊಂಡಿದ್ದೀರಿ? ಮುಖ್ಯವಾಗಿ ಕಳೆದ 7 ವರ್ಷಗಳಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು 2004ರಿಂದ ಏನೊಂದು ಪ್ರಯೋಗ ಪ್ರಾರಂಭ ಮಾಡಿದೆವು, ಇಲ್ಲಿಯವರೆಗೆ ಸರ್ಕಾರದ ಜೊತೆಗೆ ಒಂದು ದುಡ್ಡು ಬೇಡದೇನೆ ಮತ್ತು ಸರ್ಕಾರದ ಜೊತೆಗೆ ಸಂಘರ್ಷವೂ ಇಲ್ಲದೇನೆ ಸುಮಾರು 40 ಕೋಟಿ ರೂಪಾಯಿಯ ಕೆಲಸವನ್ನು 26 ವಿಭಾಗಗಳ ಮುಖಾಂತರ ನಾವು ಮಾಡಿದ್ದೇವೆ. 22 ಲಕ್ಷ ವ್ಯಕ್ತಿಗಳನ್ನು ಒಂದು ತಾಸಿಗಿಂತ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸಂಪರ್ಕ ಮಾಡಿದ್ದೇವೆ. 10,000ಕ್ಕಿಂತ ಹೆಚ್ಚಿನ ಸಮಾರಂಭಗಳನ್ನು ನಾವು ಮಾಡಿದ್ದೇವೆ. ಒಂದು ದಿನದಿಂದ ಹಿಡ್ಕೊಂಡು 40 ದಿನಗಳವರೆಗೆ ವ್ಯಕ್ತಿಗಳ ನಿರ್ಮಾಣಕ್ಕಾಗಿ ಅನೇಕ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೇವೆ. ದೃಷ್ಟಿಯಿಂದ ಒಂದು ಕಾರ್ಯ ಸಾಧಿಸಬೇಕಾದರೆ ಒಂದು ವಿಶಿಷ್ಟವಾದ ಸ್ವಭಾವದ ವ್ಯಕ್ತಿಗಳು ಬೇಕಾಗ್ತಾರೆ. ಮತ್ತು ಈ ಎಲ್ಲ ಚಟುವಟಿಕೆಗಳ ಮುಖಾಂತರ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಜೋಡಿಸಿದ್ದೇವೆ. 45,000 ಜನ ಹೆಣ್ಣುಮಕ್ಕಳಿಗೆ ಹೊಲಿಗೆ, ಎಂಬ್ರಾಯ್ಡರಿ ಇತ್ಯಾದಿ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಮತ್ತು 6,000 ಹೆಣ್ಣು ಮಕ್ಕಳಿಗೆ ಒಂದು ವಾರ ಜೊತೆಯಲ್ಲಿ ಇಟ್ಟುಕೊಂಡು ಗೌರವದ ಬದುಕನ್ನು ಕೊಟ್ಟು ಹೋಗುವಾಗ ಒಂದೊಂದು ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ.
ಮಕ್ಕಳ ಜ್ಞಾನದ ವಿಕಾಸದ ದೃಷ್ಟಿಯಿಂದ 4,000 ಶಾಲೆಗಳಿಗೆ ಸುಮಾರು 3,000 ರೂಪಾಯಿ ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಆ ಪ್ರದೇಶದ ಸುಮಾರು 6,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಸುಮಾರು 3,000 ರೂಪಾಯಿ, ಮೆಡಿಕಲ್ ಇಂಜಿನಿಯರ್ ಸುಮಾರು ಒಂದು 70-80 ವಿದ್ಯಾರ್ಥಿಗಳಿಗೆ 20,000-40,000 ರೂಪಾಯಿ ದುಡ್ಡು. ಹೀಗೆ ಅನೇಕ ಮುಖಗಳಲ್ಲಿ ಒಂದು 89 ಉತ್ತಮ ಸಾಹಿತ್ಯ, ಒಂದು ಪಾಸಿಟಿವ್ ಆಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಗಳ ಮುಖಾಂತರ ಅಲ್ಲಿ ನಾವು ಇವತ್ತು ನೆಲದ ಮೇಲೆ ನಮ್ಮ ಸಾಧನೆಯನ್ನು ಸ್ವಲ್ಪ ಮಟ್ಟಿಗೆ ತೋರಿಸಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ, ಹಲವಾರು ಯೋಜನೆಗಳನ್ನ ಹಾಕೊಂಡು, ಮಹತ್ವಪೂರ್ಣವಾದಂಥ ಯೋಜನೆಗಳು. ಈ ಯೋಜನೆಗಳಿಗೆ ಬಹಳ ಮುಖ್ಯವಾಗಿ ಕಾರ್ಯಗತಗೊಳಿಸೋದಕ್ಕೆ ಅಥವಾ ಅವುಗಳನ್ನು ಜಾರಿಗೊಳಿಸೋದಕ್ಕೆ ಹಣ ಬಹಳ ಮುಖ್ಯವಾಗ್ತದೆ. ಹಣದ ಮೂಲ ಬಹಳ ಮುಖ್ಯ ಆಗ್ತದೆ. ಅದನ್ನು ಹೇಗೆ ಕಂಡುಕೊಂಡಿದ್ದೀರಿ, ಹೇಗೆ ಸಂಗ್ರಹಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀರಿ ತಾವು? ಈ ಕನಸನ್ನೇ ಕಾಣಬೇಕಾದರೆ ನಮಗೆ ಮೊಟ್ಟ ಮೊದಲು ಸಹಾಯಕ್ಕೆ ಬಂದವರು ನಮ್ಮ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದಂಥ ಇನ್ಫೋಸಿಸ್ ಪರಿವಾರ ಏನಿದೆ, ಆ ಪರಿವಾರದ ಎಲ್ಲ ಮಾಲಕರು ಮತ್ತು ಇನ್ಫೋಸಿಸ್ ಕಂಪನಿ ತನ್ನ ಟ್ರಸ್ಟ್ ಮುಖಾಂತರ ನಮಗೆ ಬಹುದೊಡ್ಡ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಪ್ರಾರಂಭದಲ್ಲಿ ನಮ್ಮದು ಬಹುತೇಕ ಚಟುವಟಿಕೆ ಅವ್ರ ಮೇಲೆ ಡಿಪೆಂಡ್ ಇತ್ತು. ಈಗ ಕಳೆದ 7 ವರ್ಷದ ನಮ್ಮ ಪ್ರಯತ್ನದಲ್ಲಿ ಸುಮಾರು 30-35% ವರೆಗೆ ಈಗ ಸ್ಥಳೀಯರ ಸಹಭಾಗಿತ್ವ ಆ ವಿಕಾಸದಲ್ಲಿ ಜೋಡಿಸಿಕೊಂಡಿದ್ದೇವೆ ನಾವು. ಸರ್, ಈಗ ತಾವು 10 ದಿನಗಳ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಕ್ರಾಂತಿ ರೂಪದಲ್ಲಿ ಹಾಕೊಂಡಿದ್ದೀರಿ. ಅದರಲ್ಲಿ ಒಂದೊಂದಾಗಿ ಮಾತೃಶಕ್ತಿ ಸಂಗಮ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಾಕೊಂಡಿದ್ದೀರಿ. ಮಾತೃಶಕ್ತಿ ಅಂದರೆ ತಾಯಿ ಮತ್ತು ಮಕ್ಕಳ ನಡುವಿನ ಸಂಬಂಧದ ಪ್ರಾಮುಖ್ಯತೆಯನ್ನು ಅದನ್ನು ಪ್ರಚುರಪಡಿಸುವಂಥ ಕಾರ್ಯಕ್ರಮ. ಇದರ ಹಿನ್ನೆಲೆ ಏನು ಸರ್? ಯಾಕೆ ಇದರ ಮಹತ್ವ? ನಾವು ಇಡೀ ಆ 10 ದಿವಸದ ಕಾರ್ಯಕ್ರಮ ಏನು ರೂಪಿಸಿದ್ದೇವೆ ಅದಕ್ಕೆ ಒಂದು ವಿಶಿಷ್ಟವಾದ ಹಿನ್ನೆಲೆ ಇದೆ. ಸ್ವಲ್ಪ ಆ ಹಿನ್ನೆಲೆ ತಿಳ್ಕೊಂಡ್ರೆ ತಮಗೆ ಮುಂದಿನ ಚಿಂತನೆಗೆ ಮತ್ತು ಜನರಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಕಳೆದ 7 ವರ್ಷಗಳ ನಮ್ಮ ಈ ತಪಸ್ಸನ್ನು ಮಾಡುವಾಗ ಪ್ರಾರಂಭದಲ್ಲಿ ನಾವೇನೋ ಹೈದರಾಬಾದ್, ಕರ್ನಾಟಕ, ಹಿಂದುಳಿದ ಪ್ರದೇಶ ತೆಗಿಬೇಕಂತೆ ಹೊರಟೆವು. ಆದರೆ ನಮಗೆ ಕೆಲವು ಅಚೀವ್ಮೆಂಟ್ ಜೊತೆಗೆ ಸಾಧನೆಯ ಜೊತೆಗೆ ಫಲದ ಜೊತೆಗೆ ಕೆಲವು ಭಯಾನಕವಾದ ಸಮಸ್ಯೆಗಳು ಕಂಡುವು. ಅದನ್ನು ತುಂಬ ಆಳವಾಗಿ ವಿಚಾರ ಮಾಡಿದಾಗ ನಮಗನಿಸ್ತು ಇದು ಕೇವಲ ಹೈದರಾಬಾದ್, ಕರ್ನಾಟಕದ ಸಮಸ್ಯೆ ಅಲ್ಲ, ಇಡೀ ಭಾರತ ದೇಶದ ಸಮಸ್ಯೆ ಅಂತ ಅನಿಸ್ತು. ಎಲ್ಲಿವರೆಗೂ ಈ ಮೂಲಭೂತ ಪ್ರಮುಖ ಸಮಸ್ಯೆಗಳನ್ನು ನಾವು ಡೀಲ್ ಮಾಡೋದಿಲ್ಲ ಅಲ್ಲಿಯವರೆಗೆ ನಾವು ನಮ್ಮ ಮುಂದಿನ ಹಾದಿಯನ್ನೇ ತುಳಿಲಿಕ್ಕೆ ಸಾಧ್ಯ. ಇಡೀ ವಿಸ್ತಾರವಾದಂತಹ ಭಾರತ ದೇಶವನ್ನ ತಾವು ಗುರಿಯಾಗಿ ಇಟ್ಕೊಂಡಿದ್ದೀರಿ. ತಮ್ಮ ಕಾರ್ಯವ್ಯಾಪ್ತಿಯನ್ನು ಇಡೀ ಭಾರತವನ್ನೇ ಮಾಡ್ಕೊಂಡಿದ್ದೀರಿ. ಅದು ಎಷ್ಟು ಸಾಧ್ಯ ತಾವು ಎಲ್ಲ ಕಾರ್ಯಕ್ರಮಗಳನ್ನು ವಿಸ್ತರಿಸಿ ಅದನ್ನೆಲ್ಲರಿಗೂ ಮುಟ್ಟಿಸೋದು, ಆ ಮೂಲಕ ತಾವು ಯಶಸ್ವಿಯನ್ನ ಕಾಣೋದಕ್ಕೆ ಸಾಧ್ಯ ಇದೆ ಅನ್ಸುತ್ತೆ ತಮಗೆ? ಇದು ಯೋಗಿ ಅರವಿಂದರು ಹೇಳುವ ಪ್ರಕಾರ ಯಾವುದೇ ಒಂದು ವಿಚಾರದ ಒಂದೇನು ಪರಿವರ್ತನೆಗೆ ನಾಂದಿ ಆಗುತ್ತೆ ಅದು ಯಾರ್ದೋ ಒಬ್ಬರ ತಲೆಯಲ್ಲಿ ಹುಟ್ಟುತ್ತೆ. ಅದು 100,000, 1,000, ಲಕ್ಷಾವಧಿ ತಲೆಗೆ ಹೋಗಿ ಕೊನೆಗೆ ಅದು ಸಾಮಾಜಿಕ ಪರಿವರ್ತನೆಗೆ ನಾಂದಿ ಆಗುತ್ತೆ. ಅಂಥದ್ದೇ ವಿಶ್ವಾಸ ಇಟ್ಟುಕೊಂಡು ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಹೀಗಾಗಿ ನಮಗೆ ತುಂಬ ವಿಶ್ವಾಸ ಇದೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತು ಮುಂದಿನ 3-4 ತಿಂಗಳಲ್ಲಿ ನಮ್ಮದೇನು ಈ ಪ್ರದೇಶದಲ್ಲಿ ಒಂದು ಪ್ರಯೋಗದ ಹೆಜ್ಜೆ ಇದೆ. ನನ್ನ ಹಳ್ಳಿ, ನನ್ನ ಜಗತ್ತು, ನನ್ನ ಜಿಲ್ಲೆ, ನನ್ನ ಜಗತ್ತು. ಸರ್, ಇದಕ್ಕೆ ಬಹಳ ಮುಖ್ಯವಾಗಿ ತಾವು ಚಾಲೆಂಜಸ್, ಸವಾಲುಗಳು ಏನಂತ ನಾವು ತೀರ್ಮಾನ ಮಾಡಿದ್ದೀರಿ? ಇಂತಿಂಥ ಸವಾಲುಗಳು ಎದುರಾಗ್ತದೆ ನಾವು ಇಂಥ ಕಾರ್ಯಕ್ರಮ ಮಾಡುವಾಗ, ಬಹಳ ದೊಡ್ಡ ಕಾರ್ಯಕ್ರಮಗಳು ಮಾಡುವಾಗ ಎಂತೆಂಥ ಸವಾಲುಗಳು ಬರ್ತದೆ ಅಂತ ನಿರೀಕ್ಷೆ ಮಾಡ್ತೀರಿ ತಾವು? ಹೇಗೆ ತಮ್ಮನ್ನು ತಾವು ಅಣಿಗೊಳಿಸ್ಕೊಂಡಿದ್ದೀರಿ? ಇಲ್ಲ, ಸವಾಲುಗಳು ನಾನು ಪ್ರಾರಂಭದಲ್ಲಿ ಹೇಳದ್ನಲ್ಲ, ಆ ಮಾತಲ್ಲಿಗೆ ನಿಂತಿತ್ತು. 5 ಪ್ರಮುಖ ಸವಾಲುಗಳು ಈ ದೇಶವನ್ನು ಕಾಡ್ತಾ ಇವೆ. ಮೊಟ್ಟ ಮೊದಲನೇದು ನಿಮಗೆ ಅತ್ಯಂತ ಆಶ್ಚರ್ಯದ ಸಂಗತಿ ಅಂದರೆ ಶಿಕ್ಷಣ ಎದಕ್ಕೆ ಅಂತ ಕೇಳಿದ್ರೆ ಜ್ಞಾನಕ್ಕಾಗಿ ಅಂತ ನಾವು ಸಾಮಾನ್ಯವಾಗಿ ಮಾತನಾಡ್ತೇವೆ. ಆದರೆ ಇವತ್ತು ಇಡೀ ದೇಶದಲ್ಲಿ ನೀವು ನೋಡಿ, ಯಾರು ತಂದೆ ತಾಯಿ, ಗುರುಗಳು, ಸಮಾಜ ಮಕ್ಕಳಿಗೆ ಜ್ಞಾನಕ್ಕಾಗಿ ಶಾಲೆ ಕಳಿಸೋದೇ ಇಲ್ಲ. ಎಲ್ಲರೂ ನೌಕರಿಗಾಗಿ ಶಾಲೆ ಕಳಿಸ್ತಾರೆ. ಈ ದೇಶದ ಒಂದು ಪ್ರಸಿದ್ಧ ಸಂಸ್ಥೆ ಸರ್ವೆ ಮಾಡಿದ್ದಾರೆ, 100ಕ್ಕೆ 97 ಮಕ್ಕಳು ಶಾಲೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ಶಾಲೆ ಸಮನಾಗಿದೆ ನೌಕರಿ ಅಂತ ಹೇಳಿ. ನನಗೇನು 97 ಜನರಿಗೆ ನೌಕರಿ ಸಿಕ್ಕರೆ ಸಂತೋಷ ಇದೆ. ಆದರೆ ನೌಕರಿ ಸಿಗೋದು ಕೇವಲ 100ಕ್ಕೆ 8 ಜನರಿಗೆ ಮಾತ್ರ. ರಾಜ್ಯ ಸರ್ಕಾರ ಒಬ್ರಿಗೆ ಕೊಡ್ತದೆ, ಕೇಂದ್ರ ಸರ್ಕಾರ ಒಬ್ರಿಗೆ ಕೊಡ್ತಾರೆ, ಉಳಿದೆಲ್ಲ ಖಾಸಗಿ ಇತ್ಯಾದಿ ಸಂಘ ಸಂಸ್ಥೆಗಳು ಸೇರಿ 6 ಜನರಿಗೆ ಕೊಡ್ತಾರೆ. ಸುಮಾರು 52 ಜನ 8ರಿಂದ 18 ವರ್ಷ ತಮ್ಮ ತಾರುಣ್ಯವನ್ನು ನೌಕರಿ ಹುಡುಕೋದರಲ್ಲಿ ಹಾಳು ಮಾಡ್ತಾರೆ.
ಸೊ ಎಲ್ಲಿವರೆಗೂ ಈ ಗ್ರಾಫನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ಚೇಂಜ್ ಮಾಡದೇ ಇದ್ದರೆ ನಿಜವಾದ ವಿಕಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್, ವಿಕಾಸದ ಮೂಲಕ ಇವರ ಇಂಥ ಸಮಸ್ಯೆ ಇರೋರಿಗೆ ಹೇಗೆ ಪರಿಹಾರ ಹುಡ್ಕೋದಕ್ಕೆ ಪ್ರಯತ್ನ? ನೋಡಿ, ನಾವು ಕತ್ತಲೆ ಕೋಣೆಯಲ್ಲಿ ಕುಳಿತೀವಂದ್ರೆ ಹೊರಗೆ ಹೋಗ್ಲಿಕ್ಕೆ ನಮಗೆ ಬೆಳಕು ಬೇಕು, ನೌಕರಿ ಬೇಕಾಗಿಲ್ಲ. ಬೆಳಕು ಪಡಿಲಿಕ್ಕೆ ನೌಕರಿ ಒಂದು ಮಾಧ್ಯಮ ಆಗಬಹುದು. ಹಾಗೇನೆ ಜೀವನದ ಗುರಿ ನೌಕರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದ ಗುರಿ ಒಂದು ಎತ್ತರವಾದಂತಹ ಒಂದು ಇದಕ್ಕೆ ಮುಟ್ಟೋದಿರ್ತದೆ. ತಮ್ಮ ಪ್ರಕಾರ ಶಿಕ್ಷಣದಲ್ಲಿ ಮೌಲ್ಯಗಳು ಅಥವಾ ಅಂತಹ ಉತ್ತಮವಾದಂತಹ ಉದಾತ್ತವಾದಂತಹ ಅಂಶಗಳಿಲ್ವಾ, ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿಲ್ವಾ, ಅಥವಾ ಪಠ್ಯ ವಸ್ತುವಿನಲ್ಲಿಲ್ವಾ, ಅಥವಾ ಈ ಸರ್ಕಾರದ ನೀತಿಯಲ್ಲಿ ತಾವು ಗುರುತಿಸ್ತೀರಾ? ಯಾವ ವಿಚಾರಗಳಲ್ಲಿ ಇದು ಒಂದು ಬ್ಲಡ್ ಕೊರತೆಯನ್ನ ಈ ಕೊರತೆ ಬ್ಲಡ್ ಕ್ಯಾನ್ಸರ್ ಆಗಿದೆ. ಈಗ ಸರ್ಕಾರನ್ನು ಬೇಯುವಾಗಿಲ್ಲ, ಯಾರನ್ನು ಮನೆಯಲ್ಲಿ ಒಂದು ವಿದ್ಯಾವಂತ ತಂದೆ ತಾಯಿಯಂದರು ಸಹ ಮಕ್ಕಳನ್ನು ಇಷ್ಟು ಟಾರ್ಚರ್ ಮಾಡ್ತಾರೆ. ಚೆನ್ನಾಗಿ ಓದು, ಚೆನ್ನಾಗಿ ನಂಬರ್ ತಗೋ, KG ಕ್ಲಾಸ್ದಿಂದ. ಇಂಗ್ಲೆಂಡ್ ಮತ್ತು ಅಮೆರಿಕ ಮತ್ತು ಐರೋಪ್ಯ ದೇಶಗಳಲ್ಲಿ ವಿದ್ಯಾರ್ಥಿಗಳು ಇನ್ನೊಬ್ಬರಿಗೆ ಗುಂಡು ಹಾಕಿ ಕೊಲೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 600 ಬೋರ್ಡ್ ಪರೀಕ್ಷೆಯಲ್ಲಿ ಕೂಡ್ತಕ್ಕಂಥ 10th ಮತ್ತು PUC ವಿದ್ಯಾರ್ಥಿಗಳು, ಮೇಧಾವಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ ಬಿಕಾಸ್ ಆಫ್ ಸೈಕಾಲಜಿಕಲ್ ಟಾರ್ಚರ್. ಇದು ಮಾಡಿದಂದ್ರೆ ನೀನು ಇಂಜಿನಿಯರ್ ಆಗೋದಿಲ್ಲ, ನಿನಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ, ನಿನಗೆ ಒಳ್ಳೆ ನೌಕರಿ ಸಿಗೋದಿಲ್ಲ. ಇಡೀ ಸಮಾಜನೇ ಇದಕ್ಕೆ ಕಾರಣ ಇದೆ. ಅಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯದಿಂದ ಹೇಳಬೇಕಾದ್ರೆ, ನಾನು ದೇಶದಲ್ಲಿ ಪ್ರವಾಸ ಮಾಡುವಾಗ ನೋಡ್ತೇನೆ, ಮೊಬೈಲ್ ಫೋನ್ ಅಡ್ವರ್ಟೈಸ್ಮೆಂಟ್ ಬಿಟ್ಟ ಮೇಲೆ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಯಾವುದಕ್ಕಾದ್ರೂ ಇದೆ ಅಂದರೆ ಈಗ ಶಿಕ್ಷಣಕ್ಕಾಗಿ ಆಗಿದೆ. ಮತ್ತು ಅದೆಲ್ಲ ಶಿಕ್ಷಣ ಸಂಸ್ಥೆಯವರು ಮಾಡುವ ಅಡ್ವರ್ಟೈಸ್ಮೆಂಟ್ದಲ್ಲಿ ಒಂದು ಶಬ್ದ ಹಾಕ್ತಾರೆ, ಜಾಬ್ ಗ್ಯಾರಂಟಿ. ಇದೊಂದು ದೊಡ್ಡ ದುರಂತ. ಜಾಬ್ ಇಸ್ ನಾಟ್ ಎ ಏಮ್ ಆಫ್ ಲೈಫ್. ಇದು ಮೊದಲನೇ ಸಮಸ್ಯೆ. ಎರಡನೇದು ನಾವು ಹೇಳ್ತೇವೆ, ಈ ದೇಶದ ಆತ್ಮ ಹಳ್ಳಿಯಲ್ಲಿದೆ ಅಂತ ಹೇಳ್ಕೇಸಿ. ಆದರೆ ಇವತ್ತು ಯಾರೂ ಹಳ್ಳಿಯಲ್ಲಿ ಇರಲಿಕ್ಕೆ ತಯಾರಿಲ್ಲ. ನನಗೂ ದೊಡ್ಡೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋನೇ ಹಳ್ಳಿಯಲ್ಲಿ ಉಳಿದಿದ್ದಾನೆ. ದೊಡ್ಡೂರಿನಲ್ಲಿ ಏನು ಸುಖ ಇದೆ ಅಂತಿಲ್ಲ. ಯಾವುದೇ ದೊಡ್ಡೂರಿನ 1/3 ಪಾಪ್ಯುಲೇಷನ್ ತಗೊಳ್ಳಿ, ಹಳ್ಳಿಯ ಅತ್ಯಂತ ಬಡವನಿಗಿಂತ 10 ಪಟ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾರೆ. ನಮ್ಮ PGR ಶಿಂದೆ ಅವರೊಬ್ಬ ಆಧ್ಯಾತ್ಮಿಕ ಗುರುಗಳಿದ್ದಾರೆ. ಅವರು ಹೇಳ್ತಾರೆ, ದೊಡ್ಡ ನಗರದಲ್ಲಿ ಇನ್ಮೇಲೆ ಮಹಾಪುರುಷರೇ ಹುಟ್ಟೋದಿಲ್ಲ ಅಂತ. ಯಾಕಂದ್ರೆ ಹುಟ್ಟಿದ್ರು ಅಲ್ಲಿರಲ್ಲ ಅಂತ ಅಲ್ಲ, ಹುಟ್ಟುವ ಪ್ರಶ್ನೆನೇ ಇಲ್ಲ. ಅಲ್ಲಿ ವಾತಾವರಣ ಎಷ್ಟು ಪೊಲ್ಯೂಟೆಡ್ ಇದೆ, ಅಲ್ಲಿ ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಹಳ್ಳಿಯಲ್ಲೇ ಹುಟ್ಟಬೇಕು ಅಂತ. ಹಳ್ಳಿಯಿಂದ ಹುಟ್ಕೊಂಡು ಮತ್ತೆ ಸಿಟಿಗೆ ಬರ್ತಾನೆ. ಅದಕ್ಕಾಗಿ ಇದು ಎರಡನೇ ಸಮಸ್ಯೆ. ಮೂರನೇದು, ನಾವು ಕೃಷಿ ಪ್ರಧಾನ ದೇಶ ಅಂತ ಕರಿತೇವೆ. ಅತ್ಯಂತ ದುಃಖದಿಂದ ನಾನು ಹೇಳ್ತೇನೆ, ನಮ್ಮ ಪ್ರದೇಶದಲ್ಲಿ 1 ಲಕ್ಷ ರೈತರ ಜೊತೆಗೆ ನಾನು ಸಂವಾದ ಮಾಡಿದ್ದೇನೆ. ಸಹಜವಾಗಿ ಕೇಳಿದ್ರೆ, ಇಲ್ಲ ಸರ್, ಏನಾರ ಮಾಡಿ ನನ್ನ ಮಗನಿಗೆ ಸ್ವಲ್ಪ ಓದಿಸಿ ಎಲ್ಲಾರ ದೊಡ್ಡವರಾಗಿ ನೌಕರಿ ಹಚ್ಚಬೇಕಂತ ಮಾಡೀನಿ. ಅದಕ್ಕೆ ಅವನು 1 ಎಕರೆ 2 ಎಕರೆ 4 ಎಕರೆ ಜಮೀನು ಮಾರ್ಲಿಕ್ಕೂ ತಯಾರಾಗ್ತಾನೆ. ಅಂದ್ರೆ ಈ ರೀತಿ ಕೃಷಿ ಮಾಡ್ಲಿಕ್ಕೂ ಯಾರೂ ತಯಾರಿಲ್ಲ. ಸರ್, ಈಗ ಕೃಷಿಯ ಬದುಕನ್ನ ಬಿಟ್ಟು ಮತ್ತೆ ಹೊಸದೊಂದು ಬದುಕನ್ನ ಬರುವಂತದ್ದು ಅಲ್ಲಿ ವೃತ್ತಿ ಚಲನೆ ಅಂತ ಕರಿತೀವಿ. ವೃತ್ತಿ ಚಲನೆ ಮತ್ತೆ ಸಾಮಾಜಿಕ ಆರ್ಥಿಕ ಬದಲಾವಣೆಯನ್ನು ಕೂಡ ಕಾಣ್ತೀವಿ ಅಲ್ಲಿ. ಅದನ್ನು ಕೂಡ ತಾವು ವಿಕಾಸ ಅಂತ ಯಾಕೆ? ಇಲ್ಲ, ವೃತ್ತಿಯ ಬಗ್ಗೆ ಗೌರವ ಬರಬೇಕು, ಹಳ್ಳಿಯಲ್ಲಿ ಇರುವುದರ ಬಗ್ಗೆ ಗೌರವ ಬರಬೇಕು, ಕೃಷಿಯ ಬಗ್ಗೆ ಗೌರವ ಬರಬೇಕು. ನಿಮಗೆ ಸಹಜ ಹೇಳ್ತೇನೆ, ಭೂಮಿ ತಾಯಿ ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡಬೇಕು. ನಾನು ನಮ್ಮ ಊರಿನಲ್ಲಿ 9 ವರ್ಷದ ಬಾಲಕನಿದ್ದಾಗ 80 ರೂಪಾಯಿಗೆ ಎಕರೆ ಜಮೀನಿತ್ತು. ಇವತ್ತು ಆ ಜಮೀನಿನ ಬೆಲೆ ಸುಮಾರು 25 ಲಕ್ಷ ರೂಪಾಯಿ ಇದೆ. ಸರ್, ಈಗ ಬದಲಿ ವ್ಯವಸ್ಥೆಗಳು, ಬದಲಿಯ ಬದುಕು, ಉದ್ಯೋಗ ಅವಕಾಶಗಳು ಹೆಚ್ಚಾದಾಗ ಅವುಗಳನ್ನು ಪಡೆದುಕೊಂಡು ಉತ್ತಮ ಗುಣಮಟ್ಟದ ಬದುಕೋದ್ರಲ್ಲಿ ತಪ್ಪಿದೆ ಅನ್ಸಲ್ಲ? ನಾನು ಬದಲಿಯ ಗುಣಗಳಿಲ್ದೇನೆ ನೋಡಿ, ನಮ್ಮ ದೇಶದಲ್ಲಿ ರಾಜ ಭೃತೃಹರಿ ಅಂತ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಹೋಗಿದ್ದಾನೆ. ತಂದೆ ತಾಯಿಯಂದಿರು ಶಾಲೆಯಲ್ಲಿ ಗುರುಗಳು. ನಿಮ್ಮ ಮಕ್ಕಳಿಗೆ ನೀವು ಇನ್ನೇನು ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಅವನು 3 ರತ್ನಗಳನ್ನು ಕೊಡಬೇಕು ಅಂತ ಹೇಳಿದ್ದಾನೆ. ನಿಮ್ಮ ಮಕ್ಕಳಿಗೆ ಅಗುಳು ಅಗುಳು ಅನ್ನದ ಬೆಲೆಯನ್ನು ಹೇಳಿಕೊಡಿ, ಹನಿ ಹನಿ ನೀರಿನ ಬೆಲೆಯನ್ನು ಹೇಳಿಕೊಡಿ, ಬಾಯಿಯಿಂದ ಹೊರಡುವ ಒಂದೊಂದು ಶಬ್ದದ ಬೆಲೆಯನ್ನು ಹೇಳಿಕೊಡಿ ಅಂತ ಹೇಳಿದ್ದಾರೆ. ಇವೇ ನಿಜವಾದ ರತ್ನ. ಇವು ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡುತ್ತವೆ. ಮೂರ್ಖರು ಮಾತ್ರ ಪಾಷಾಣವನ್ನು ರತ್ನ ಅಂತ ಕರೀತಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಸುಳ್ಳು ಇಷ್ಟ ಆಗ್ತದೆ ಅವರಿಗೆ, ತಪ್ಪು ಇಷ್ಟ ಆಗ್ತದೆ ಮಾಡ್ತಾರೆ. ಅದಕ್ಕಾಗಿ ಮತ್ತೆ ಇದು ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಮತ್ತೊಂದು ನಮಗೆ ಉತ್ಸಾಹ ಮತ್ತೆ ವಿಚಾರ ಹುಟ್ಕೊಳ್ತದೆ. ಏನು ಅಂತಂದ್ರೆ, ಇವತ್ತಿನ ಯುವಕರು ತಾವೆಲ್ಲ ಹೇಳಿದಿರಿಸಿದ್ದ ವಿಚಾರಗಳನ್ನ, ಬಹಳ ಉತ್ತಮವಾದಂತಹ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ, ಇಂತಹ ಉತ್ತಮವಾದಂತಹ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ತಯಾರಿ